ಕಾಂಗ್ರೆಸ್ನಲ್ಲಿ ಸದ್ಯ ಮಂತ್ರಿ ಪಟ್ಟಕ್ಕಾಗಿ ನಾನಾ ನೀನಾ ವಾರ್ ಶುರುವಾಗಿದೆ. ಶಾಸಕರಿಗೆ ಟಕ್ಕರನ್ನ ಕೊಡ್ತಾ ಇದ್ದಾರೆ ವಿಧಾನ ಪರಿಷತ್ ಸದಸ್ಯರು. ಎಂಎಲ್ಸಿಗಳ ವರಸೆಯಿಂದ ಸಿಕ್ಕಾಪಟ್ಟೆ ಜೋರಾಯ್ತು ಪೈಪೋಟಿ. ಮಂತ್ರಿ ಪಟ್ಟಕ್ಕಾಗಿ ಯಾವೆಲ್ಲ ಎಂಎಲ್ಸಿಗಳು ರೇಸ್ ನಲ್ಲಿದ್ದಾರೆ ಗೊತ್ತಾ? ನಾವು ಹೇಳ್ತೀವಿ ಯಾವ ಪರಿಷತ್ ಸದಸ್ಯರಿಗೆ ಈ ಬಾರಿ ಮಂತ್ರಿ ಪಟ್ಟ ಒಲಿಯಲಿದೆ. ಮತ್ತೊಂದು ಕಡೆ ಶಾಸಕರ ಪೈಪೋಟಿಯ ಬೆನ್ನಲ್ಲೇನೆ ಪರಿಷತ್ ಸದಸ್ಯರು ಕೂಡ ದೊಡ್ಡ ಮಟ್ಟದಲ್ಲಿ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಪರಿಷತ್ ಸದಸ್ಯರಿಂದ ಹಕ್ಕೊತ್ತಾಯಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ. ಪರಿಷತ್ ಸದಸ್ಯರನ್ನ ಕಡೆಗಣಿಸಬೇಡಿ ಅಂತ ಸದಸ್ಯರು ಹೇಳ್ತಾ ಇದ್ದಾರೆ. ನಮ್ಮನ್ನ ಯಾವುದೇ ಕಾರಣಕ್ಕೂ ಕೂಡ ಕಡೆಗಣಿಸಬೇಡಿ. ಪರಿಷತ್ತು ಸದಸ್ಯರಿಗೆ ಕೇವಲ 1 ಸ್ಥಾನ ಮಾತ್ರ, ಈ ಬಾರಿ ಕನಿಷ್ಠ 2 ಸ್ಥಾನ ಕೊಡಬೇಕು ಅನ್ನುವಂತ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಸಾಲು ಸಾಲು ಪರಿಷತ್ತು ಸದಸ್ಯರಿಂದ ಲಾಭಿ ಶುರುವಾಗಿದೆ. ಒಬ್ಬರಿಗೆ ಮಾತ್ರ ಅವಕಾಶ ಅಂತ ಇದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರು. ಆದ್ರೆ 2 ಸ್ಥಾನ ಬೇಕು ಅನ್ನುವಂತ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ನಾವು ಪಕ್ಷಕ್ಕೆ ದುಡಿದಿದ್ದೇವೆ, ನಮಗೂ ಒಂದು ಅವಕಾಶ ಮಾಡಿಕೊಡಿ, ಒತ್ತಾಯ ಹೇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಕಾಂಗ್ರೆಸ್ನ ಪರಿಷತ್ತು ಸದಸ್ಯರು. ಮತ್ತೊಂದು ಕಡೆ ಪರಿಷತ್ನ ಕಾಂಗ್ರೆಸ್ನ ಆಕಾಂಕ್ಷಿಗಳು ಯಾರಿದ್ದಾರೆ, ಒಂದ್ ಕಡೆ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ, ಅದು ಕ್ರಾಂತಿ ಆಗುತ್ತೆ. ಮಗದೊಂದು ವಿಚಾರಗಳು, ಕ್ಯಾಬಿನೆಟ್ನಲ್ಲಿ ಸರ್ಜರಿ ಆಗುವಂತ ವಿಚಾರ. ಮತ್ತೊಂದು ಕಡೆ ಈಗ ಪರಿಷತ್ನ ಸದಸ್ಯರು ಆಕಾಂಕ್ಷಿಗಳು ಯಾರು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಬಿ.ಕೆ. ಹರಿಪ್ರಸಾದ್, ಸಲೀಂ ಅಹಮದ್, ನಾಗರಾಜ ಯಾದವ್, ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ, ರಮೇಶ್ ಬಾಬು, ರಾಜೇಂದ್ರ, ನಾಸಿರ್ ಅಹಮದ್, ಇವರೆಲ್ಲರೂ ಕೂಡ ಆಕಾಂಕ್ಷಿಗಳು. 1 ಸ್ಥಾನ ಬೇಡ, 2 ಸ್ಥಾನ ಬೇಕು. ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಪರಿಷತ್ ಸದಸ್ಯರನ್ನ ಕಡೆಗಣಿಸಬೇಡಿ ಅನ್ನುವಂತ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಲಾಭಿ ನಡೀತಾ ಇದೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಪರಿಷತ್ನ ಸದಸ್ಯರು ದೊಡ್ಡ ಮಟ್ಟದ ಲಾಭಿ ಮಾಡ್ತಾ ಇರೋದು, ನಾನಾ ನೀನಾ ಫೈಟ್ ಶುರುವಾಗಿದೆ ಮಂತ್ರಿ ಪಟ್ಟಕ್ಕಾಗಿ. ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅಂತ ಹೇಳಿ ನಾವು ನೋಡ್ತಾ ಇದ್ವಿ. ಏನೆಲ್ಲ ಒತ್ತಾಯ ಇಟ್ಟಿದ್ದಾರೆ, ಆಮೇಲೆ ಏನ್ ಮಾಹಿತಿ ಸಿಗ್ತಾ ಇದೆ ಮಾರುತಿ? ಪ್ರಭು, ಬಹಳಷ್ಟು ಸರ್ಕಾರಗಳಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ 2 ಬಾರಿ ಬಂದು, ಅದೇ ರೀತಿ ಸಮ್ಮಿಶ್ರ ಸರ್ಕಾರ ಒಮ್ಮೆ, ಅದಾದ ಬಳಿಕ ಬಿಜೆಪಿ ಅವರು ಕೂಡ 2 ಬಾರಿ ಅಧಿಕಾರವನ್ನ ಮಾಡಿದ್ದಾರೆ. ಆದ್ರೆ ಯಾವ ಸರ್ಕಾರದಲ್ಲೂ ಕೂಡ ಒಬ್ಬರಿಗಿಂತಲೂ ಹೆಚ್ಚು ಜನರ ಪರಿಷತ್ ಸದಸ್ಯರಿಗೆ ಅವಕಾಶಗಳನ್ನ ಕೊಡ್ಲಿಲ್ಲ. ಈ ಅಸಮಾಧಾನ ಮತ್ತೆ ಆಕ್ಷೇಪ ಮೊದಲಿಂದಲೂ ಕೂಡ ಸರ್ಕಾರ ನಡೆಸ್ತಿರೋರ ಮೇಲೆ ಇದ್ದೇ ಇದೆ. ಈ ಬಾರಿನೂ ಕೂಡ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಮೇಲೆ ಇಂಥದ್ದೇ ಒಂದು ಆಕ್ಷೇಪ ಪರಿಷತ್ ಸದಸ್ಯರಲ್ಲಿ ಇರುವಂತದ್ದು. ಪರಿಷತ್ತಲ್ಲಿ ಸುಮಾರು 6ಕ್ಕೂ ಅಧಿಕ ಜನರು ನಾವು ಸಚಿವರಾಗಬೇಕು ಅನ್ನುವಂತಹ ಒಂದು ಆಸೆಯನ್ನ ಇಟ್ಕೊಂಡಿದ್ದಾರೆ. ಜೊತೆಗೆ ಪಕ್ಷದಲ್ಲಿ ಬಂದಂತಹ ಹಲವು ರಾಜ್ಯದಲ್ಲಿ ಬಂದಂತಹ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಲೋಕಸಭಾ ಚುನಾವಣೆ ಆಗಿರ್ಬೋದು, ಬೇರೆ ಬೇರೆ ಚುನಾವಣೆಗಳಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಆದ್ರೆ ಈ ನಡುವೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ರಚನೆ ಆದಂತಹ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಹೆಚ್ಚು ಅವಕಾಶಗಳು ಕೊಡಬೇಕು ಅನ್ನುವಂತ ಒಂದು ಒತ್ತಾಯವನ್ನ 2023ರಲ್ಲೇ ಮಾಡಿದ್ರು. ತದಬಳಿಕ ಅಲ್ಲೂ ಕೂಡ ಆಗ್ಲಿಲ್ಲ. ಅದೇ ರೀತಿ ಬೋಸರಾಜ್ ಒಬ್ಬರಿಗೆ ಮಾತ್ರ ಅವಕಾಶವನ್ನು ಕೊಟ್ಟರು. ತದಬಳಿಕ ಬಿ.ಕೆ. ಹರಿಪ್ರಸಾದ್ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೂಡ ಕೊಟ್ಟರು. ಅದನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಈಗ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಮತ್ತೆ ಸಚಿವ ಸಂಪುಟ ಪುನರ್ರಚನೆ ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತಿರೋದ್ರಿಂದ ಈಗಾದ್ರೂ ನಮ್ಗೆ ಹೆಚ್ಚು ಅವಕಾಶಗಳನ್ನ ಕೊಡಿ ಅನ್ನುವಂತ ಒಂದು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಕನಿಷ್ಠ 3 ಸ್ಥಾನಗಳಾದ್ರೂ ಕೊಡಿ ಅಂತ, ಆದ್ರೆ 2 ಸ್ಥಾನಗಳಾದ್ರೂ ಕೊಡಿ ಅನ್ನುವಂತಹ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಇದನ್ನ ಎಷ್ಟು ಮಟ್ಟಿಗೆ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಹಾಗೂ ಹೈಕಮಾಂಡ್ ಒಪ್ಪುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಪ್ರಭು. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.